ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವು ಕನ್ನಡಿಗರಿಗೆ ಮಾತ್ರವಲ್ಲ, ಭಾರತದಾದ್ಯಂತದ ಭಕ್ತರಿಗೆ ಅತ್ಯಂತ ಪವಿತ್ರವಾದ ಧಾರ್ಮಿಕ ಉತ್ಸವವಾಗಿದೆ. ಈ ಮಹೋತ್ಸವವು ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಎಂದು ಪೂಜಿತರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಪ್ರವೇಶ ದಿನವನ್ನು ಸ್ಮರಿಸುವ ಸಂದರ್ಭವಾಗಿದೆ. ಈ ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಆರಂಭ, ಇತಿಹಾಸ, ಮಹತ್ವ ಮತ್ತು ಆಚರಣೆಯ ವಿವರವನ್ನು ತಿಳಿಸಲಾಗುವುದು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಂದು ಸಂಕ್ಷಿಪ್ತ ಪರಿಚಯ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು 16ನೇ ಶತಮಾನದ ಪ್ರಮುಖ ಮಾಧ್ವ ಸಂತರಲ್ಲಿ ಒಬ್ಬರಾಗಿದ್ದರು. 1595ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿದ ಇವರ ಮೂಲ ಹೆಸರು ವೆಂಕಟನಾಥ. ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬೆ ದಂಪತಿಗಳ ಎರಡನೇ ಮಗನಾಗಿ ಜನಿಸಿದ ಇವರು ತಿರುಪತಿ ಶ್ರೀನಿವಾಸನ ಆಶೀರ್ವಾದದಿಂದ ಜನ್ಮ ತಾಳಿದವರು ಎಂದು ನಂಬಲಾಗುತ್ತದೆ. ಶ್ರೀ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಇವರು ತಮ್ಮ ಜ್ಞಾನ, ಭಕ್ತಿ ಮತ್ತು ಪವಾಡಗಳಿಂದ ಜನರನ್ನು ಆಕರ್ಷಿಸಿದರು. 1671ರ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಇವರು ಮಂತ್ರಾಲಯದಲ್ಲಿ ಬೃಂದಾವನ ಪ್ರವೇಶ ಮಾಡಿದರು. ಈ ದಿನವನ್ನು ಆರಾಧನಾ ಮಹೋತ್ಸವವಾಗಿ ಆಚರಿಸಲಾಗುತ್ತದೆ. ಆರಾಧನಾ ಮಹೋತ್ಸವದ ಆರಂಭ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶವನ್ನು 1671ರಲ್ಲಿ ಮಂತ್ರಾಲಯದಲ್ಲಿ ಪ್ರವೇಶಿಸಿದಾಗಿನಿಂದ ಈ ದಿನವನ್ನು ಭಕ್ತರು ಸ್ಮರಣೀಯವಾಗಿ ಆಚರಿಸಲು ಆರಂಭಿಸಿದರು. ರಾಯರು ತಮ್ಮ ಶಿಷ್ಯರಿಗೆ ಮತ್ತು ಭಕ್ತರಿಗೆ ತಾವು 700 ವರ್ಷಗಳ ಕಾಲ ಬೃಂದಾವನದಲ್ಲಿ ವಾಸಿಸುವುದಾಗಿ ಭರವಸೆ ನೀಡಿದ್ದರು. ಈ ನಂಬಿಕೆಯಿಂದಾಗಿ ರಾಯರ ಬೃಂದಾವನವು ಭಕ್ತರಿಗೆ ಒಂದು ಪವಿತ್ರ ತಾಣವಾಯಿತು. ಆರಾಧನಾ ಮಹೋತ್ಸವವು ರಾಯರ ಈ ಬೃಂದಾವನ ಪ್ರವೇಶ ದಿನವನ್ನು ಸ್ಮರಿಸುವ ಸಂಕೇತವಾಗಿ ಆರಂಭವಾಯಿತು. ಪ್ರಾರಂಭದಲ್ಲಿ ಈ ಆಚರಣೆಯು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸರಳವಾದ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ನಡೆಯಿತು. ರಾಯರ ಶಿಷ್ಯರಾದ ಶ್ರೀ ಯಾದವೇಂದ್ರ ತೀರ್ಥರು ಮತ್ತು ಇತರ ಮಾಧ್ವ ಸಂತರು ಈ ದಿನವನ್ನು ಪೂಜೆ, ಅಭಿಷೇಕ, ಮಂತ್ರ ಪಠಣ ಮತ್ತು ಭಕ್ತಿಯಿಂದ ಆಚರಿಸಿದರು. ಕಾಲಾನಂತರದಲ್ಲಿ ಈ ಆಚರಣೆಯು ದೇಶದಾದ್ಯಂತದ ರಾಯರ ಮಠಗಳಲ್ಲಿ ಮತ್ತು ಭಕ್ತರ ಸಮುದಾಯದಲ್ಲಿ ವಿಜೃಂಭಣೆಯಿಂದ ಆಚರಣೆಯಾಗಲು ಆರಂಭವಾಯಿತು. ಆರಾಧನಾ ಮಹೋತ್ಸವದ ರಚನೆ. ಆರಾಧನಾ ಮಹೋತ್ಸವವು ಸಾಮಾನ್ಯವಾಗಿ 3 ದಿನಗಳ ಕಾಲ ಆಚರಿಸಲಾಗುತ್ತದೆ: ಪೂರ್ವ ಆರಾಧನೆ, ಮಧ್ಯ ಆರಾಧನೆ ಮತ್ತು ಉತ್ತರ ಆರಾಧನೆ. ಈ ದಿನಗಳಲ್ಲಿ ವಿಶೇಷ ಪೂಜೆಗಳು, ರಥೋತ್ಸವ, ಪಾರಾಯಣ, ಅನ್ನದಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. 2025ರಲ್ಲಿ 354ನೇ ಆರಾಧನಾ ಮಹೋತ್ಸವವು ಆಗಸ್ಟ್ 10ರಿಂದ 12ರವರೆಗೆ ನಡೆಯಿತು. ಆದರೆ ಕೆಲವು ಕ್ಷೇತ್ರಗಳಲ್ಲಿ ಇದು ಆಗಸ್ಟ್ 8ರಿಂದ 14ರವರೆಗೆ ವಿಸ್ತೃತವಾದ ಆಚರಣೆಯಾಗಿತ್ತು. 1. ಪೂರ್ವ ಆರಾಧನೆ. ಈ ದಿನವು ಮಹೋತ್ಸವದ ಆರಂಭವನ್ನು ಸೂಚಿಸುತ್ತದೆ. ಧ್ವಜಾರೋಹಣ, ಗೋಪೂಜೆ, ಅಶ್ವಪೂಜೆ ಮತ್ತು ಧಾನ್ಯ ಪೂಜೆಯಂತಹ ವಿಧಿಗಳು ನಡೆಯುತ್ತವೆ. ಭಕ್ತರು ಸಂಕಲ್ಪ ಪೂಜೆ ಮತ್ತು ಹರಿವಾಣ ಸೇವೆಗಳನ್ನು ಸಲ್ಲಿಸುತ್ತಾರೆ. 2. ಮಧ್ಯ ಆರಾಧನೆ. ಇದು ಮಹೋತ್ಸವದ ಪ್ರಮುಖ ದಿನವಾಗಿದ್ದು ರಾಯರು ಬೃಂದಾವನ ಪ್ರವೇಶಿಸಿದ ದಿನವೆಂದು ನಂಬಲಾಗಿದೆ. ಈ ದಿನ ರಥೋತ್ಸವ, ಮಹಾಮಂಗಳಾರತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಲಕ್ಷಾಂತರ ಭಕ್ತರು ಮಂತ್ರಾಲಯಕ್ಕೆ ಆಗಮಿಸಿ ರಾಯರ ದರ್ಶನ ಪಡೆಯುತ್ತಾರೆ. 3. ಉತ್ತರ ಆರಾಧನೆ. ಕೊನೆಯ ದಿನವಾದ ಇದು ಪಾರಾಯಣ, ಮಹಾಪ್ರಸಾದ ವಿನಿಯೋಗ ಮತ್ತು ವಿದ್ವಾಂಸರಿಂದ ಧಾರ್ಮಿಕ ಉಪನ್ಯಾಸಗಳೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಆರಾಧನೆಯ ಮಹತ್ವ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಮಹತ್ವವನ್ನು ಹೊಂದಿದೆ. ರಾಯರ ಸ್ಮರಣೆ ಮತ್ತು ಪೂಜೆಯಿಂದ ಗುರು ಗ್ರಹ, ಶನಿ, ರಾಹು ಮತ್ತು ಬುಧ ಗ್ರಹಗಳ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು ಪಠಿಸುವುದರಿಂದ ಆರ್ಥಿಕ ಸಮೃದ್ಧಿ, ಕುಟುಂಬದ ಸಂತೋಷ ಮತ್ತು ಜೀವನದ ಸವಾಲುಗಳನ್ನು ಎದುರಿಸುವ ಶಕ್ತಿ ದೊರೆಯುತ್ತದೆ. ಈ ಆಚರಣೆಯು ರಾಯರ ಆಧ್ಯಾತ್ಮಿಕ ಶಕ್ತಿ ಮತ್ತು ಮಾನವ ಕುಲಕ್ಕೆ ಅವರ ಕೊಡುಗೆಯನ್ನು ಸ್ಮರಿಸುವ ಸಂದರ್ಭವಾಗಿದೆ. ಭಕ್ತರು ಈ ದಿನಗಳಲ್ಲಿ ಅನ್ನದಾನ, ಗೋಪೂಜೆ ಮತ್ತು ರಾಯರ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸುವುದರಿಂದ ಗ್ರಹ ದೋಷಗಳ ನಿವಾರಣೆಯಾಗುವುದರ ಜೊತೆಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ. ಜೀವನದಲ್ಲಿ ಆರಾಧನೆಯ ಪಾತ್ರ. ರಾಯರ ಮಠಗಳಲ್ಲಿ ಆರಾಧನಾ ಮಹೋತ್ಸವವು ದೊಡ್ಡ ಮಟ್ಟದಲ್ಲಿ ಆಚರಿಸಲಾಗುತ್ತದೆ. ಭಕ್ತರು ರಾಯರ ಮಹಿಮೆಯನ್ನು ಕೊಂಡಾಡುವ ಭಕ್ತಿಗೀತೆಗಳನ್ನು ಹಾಡುತ್ತಾರೆ, ಗ್ರಂಥಗಳನ್ನು ಓದುತ್ತಾರೆ ಮತ್ತು ಪಲ್ಲಕ್ಕಿ ಉತ್ಸವ, ರಥೋತ್ಸವ ಆಚರಣೆಗಳಲ್ಲಿ ಭಾಗವಹಿಸುತ್ತಾರೆ. ರಾಯರ ಗ್ರಂಥವಾದ ಪರಿಮಳವನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪಠಿಸಲಾಗುತ್ತದೆ. ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು. ಆರಾಧನಾ ಮಹೋತ್ಸವದ ಸಮಯದಲ್ಲಿ ಭಕ್ತಿಗೀತೆಗಳು, ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳು ಮತ್ತು ಧಾರ್ಮಿಕ ಉಪನ್ಯಾಸಗಳು ಆಯೋಜನೆಗೊಳ್ಳುತ್ತವೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ವಿವರಿಸುವ ರಾಘವೇಂದ್ರ ಸ್ತೋತ್ರ ಗ್ರಂಥಗಳನ್ನು ಪಠಿಸಲಾಗುತ್ತದೆ. ರಾಯರ ಮಹಿಮೆಯನ್ನು ಕೊಂಡಾಡುವ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚೈ ಎಂಬ ಸ್ತೋತ್ರವು ಭಕ್ತರಿಂದ ಪದೇ ಪದೇ ಜಪಿಸಲ್ಪಡುತ್ತದೆ. ಆರಾಧನೆಯ ಆಧುನಿಕ ಸ್ವರೂಪ. ಕಾಲಾನಂತರದಲ್ಲಿ ಆರಾಧನಾ ಮಹೋತ್ಸವವು ಆಧುನಿಕ ರೂಪವನ್ನು ಪಡೆದುಕೊಂಡಿದೆ. ಇಂದು ಈ ಉತ್ಸವವನ್ನು ದೇಶದಾದ್ಯಂತ ಮಾತ್ರವಲ್ಲ, ವಿದೇಶಗಳಲ್ಲಿಯೂ ಆಚರಿಸಲಾಗುತ್ತದೆ.
ಭಕ್ತರು ಆನ್ಲೈನ್ ಮೂಲಕವೂ ಸೇವೆಗಳನ್ನು ಸಲ್ಲಿಸುವ ಸೌಲಭ್ಯವನ್ನು ಮಠಗಳು ಒದಗಿಸಿವೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವು ಭಕ್ತಿಯ, ಆಧ್ಯಾತ್ಮಿಕತೆಯ ಮತ್ತು ಸಾಂಸ್ಕೃತಿಕ ಸಂಗಮವಾಗಿದೆ. 1671ರಲ್ಲಿ ರಾಯರು ಬೃಂದಾವನ ಪ್ರವೇಶಿಸಿದ ದಿನದಿಂದ ಆರಂಭವಾದ ಈ ಆಚರಣೆ ಇಂದಿಗೂ ಲಕ್ಷಾಂತರ ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿಯ ಮೂಲವಾಗಿದೆ. ಮಂತ್ರಾಲಯದಿಂದ ಹಿಡಿದು ದೇಶ ವಿದೇಶಗಳವರೆಗೆ ಈ ಮಹೋತ್ಸವವು ರಾಯರ ಕೃಪೆಯನ್ನು ಬೇಡಿಕೊಳ್ಳುವ ಸಂದರ್ಭವಾಗಿದೆ. ರಾಯರ ಆಶೀರ್ವಾದದಿಂದ ಭಕ್ತರ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಆನಂದವು ನೆಲೆಗೊಳ್ಳುತ್ತದೆ ಎಂಬ ನಂಬಿಕೆಯೊಂದಿಗೆ ಈ ಆರಾಧನೆಯು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತದೆ. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.